ಯಾಕಪ್ಪ ಈ ತರ ಎಲ್ಲ ಮಾತಾಡ್ತೀರ? ದಯವಿಟ್ಟು ಉದ್ಯೋಗ ಮಾಡ್ಕೊಳಕ್ ಹೋಗ್ಬೇಡಿ ಅಪ್ಪ. ಏನಾಗಿದೆ ಅಮ್ಮ? ಯಾಕೆ ಈ ತರ ಮಾತಾಡ್ತಾ ಇದೀಯಾ? ನನ್ನ ಆರೋಗ್ಯ ಚೆನ್ನಾಗಿದೆ. ಯಾವಾಗ ನೋಡಿದ್ರು ನಿಮ್ಮ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದೀಯಲ್ಲ. ಆರೋಗ್ಯ ಹಾಳಾಗಿರುವುದು ನನ್ನದಲ್ಲಮ್ಮ, ನನ್ನದಲ್ಲ. ಕೆಟ್ಟು ಹಾಳಾಗಿರುವ ಆರೋಗ್ಯ ನಿನ್ನದು ಕಣೆ, ನಿನ್ನದು. ಅರ್ಥ ಆಗ್ಲಿಲ್ಲಲ್ಲ ನಾನು ಹೇಳುವ ಮಾತು ನಿನಗೆ? ಅರ್ಥ ಆಗ್ಲಿಲ್ಲ ಅಲ್ಲ? ನೋಡು ನೋಡು, ನೋಡಮ್ಮ, ನೋಡು. ಅಪ್ಪ ಅದು ಅಪ್ಪ ಅದು ಯಾಕಮ್ಮ? ಯಾಕೆ ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ತಾ ಇದೀಯಾ? ಇಲ್ಲ ನಿನ್ನ ಬಣ್ಣ ಹೇಗೆ ಬಯಲಾಯ್ತು ಅಂತ ಹೇಳ್ತಾ ಇದೀಯಾ? ಇವರನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಏನು ಏನು ಹೇಳ್ತಾ ಇದೀಯ ನೀನು? ನೀನು ಅವನನ್ನು ಮನಸ್ಸಾರೆ ಪ್ರೀತಿಸ್ತಾ ಇದೀಯಾ? ಮುಚ್ಚೆ ಬಾಯ್ನ. ಪ್ರೀತಿ ಅಂತೆ ಪ್ರೀತಿ. ಪ್ರೀತಿ ಮಾಡುವುದು ನಮ್ಮಂತ ಬಡವರಿಗೆ ಅಲ್ಲ. ಪ್ರೀತಿ ಪ್ರೇಮ ಎಲ್ಲ ಶ್ರೀಮಂತರು ಆಡುವ ಕಟುಕ ನಾಟಕ. ಯಾರು ಏನೋ ಮಾಡಿದ್ರು ಅಂತ ಎಲ್ಲರೂ ಒಂದೇ ತಗಲಿ ತೂಗುದು ಸರಿ ಏನಪ್ಪ? ನನ್ನ ಪ್ರೇಮ ಅಂತವ್ರಲ್ಲ ಅಪ್ಪ, ನನ್ನ ಪ್ರೇಮ ಏನಾಗಿದೆ ನಿನಗೆ ಅಮ್ಮ? ನನಗಿಲ್ಲ ಕೆಟ್ಟಿಲ್ಲ ತಾನೇ? ಹೆತ್ತ ತಂದೆ ಎದುರು ಏನ್ ಪ್ರೇಮ ಅಂತ ಕನವರಿಸ್ತಾ ಇದೀಯಲ್ಲ ನೀನು? ಏನಾಗಿದೆ? ಬನ್ನಿ ಶ್ರೀಮಂತ್ರೆ, ಬನ್ನಿ. ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂತಾಯ್ತು. ಬನ್ನಿ, ಕುಳಿತುಕೊಳ್ಳಿ. ರಾಮಜ್ಜ, ಇದೇನು ಅಪ್ಪ ಮಗಳು ಸೇರಿ ಕಣ್ಣೀರು ಹಾಕ್ತಾ ಇದ್ರಲ್ಲ? ಏನಿಲ್ಲ ದಣಿಯರೇ, ನಿನ್ನೆ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ಆ ಡಾಕ್ಟ್ರು ಏನೋ ಇವಳ ಹತ್ರ ನನ್ನ ಆರೋಗ್ಯದ ಬಗ್ಗೆ ಏನೋ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಅವಳು ಕಣ್ಣೀರು ಸುರಿಸ್ತಾ ಇದ್ದಾಳೆ. ಅವಳ ಕಣ್ಣೀರು ನೋಡಿ ನನಗೂ ಕಣ್ಣೀರು ಬಂತು ಅಷ್ಟೇ. ನೋಡು, ಹುಟ್ಟಿದ ಮನುಷ್ಯ ಒಂದಲ್ಲ ಒಂದಿನ ಸಾಯಲೇಬೇಕು. ಇದು ವಿಧಿ. ಅಂಥದ್ರಾಗೆ ಹೆಣ್ಣು ಮಕ್ಕಳೆಲ್ಲ ಅಳತಾ ಕೊಡಬಾರ್ದಮ್ಮ, ಅಳತಾ ಕೊಡಬಾರ್ದು. ದಣಿಯರೇ, ನೀವು ಸರಿಯಾಗಿ ಹೇಳಿದ್ರಿ. ಮತ್ತೊಮ್ಮೆ ಹೇಳಿ ನನ್ನ ಮಗಳಿಗೆ ಬುದ್ಧಿಮಾನವನ್ನ. ಆ ಹೆಣ್ಣೆ ಬೇಕಲ್ಲ, ಯಾಕಂದ್ರೆ ಇಂದಲ್ಲ ನಾಳೆ ಅವಳೇ ಅಲ್ವಾ ನಮ್ಮನೆ ಸೊಸೆಯಾಗಿ ಬರುವವಳು. ಏನ್ ಹೇಳ್ತಾ ಇದ್ದೀರಾ ನೀವು? ಹಾ, ಹೇಳುದನ್ನು ನೇರವಾಗಿ ಹೇಳ್ತೀನಿ ಕೇಳು. ನನ್ನ ತಮ್ಮ ಅವಳನ್ನು ಪ್ರೀತಿ ಮಾಡಿದ್ದಾನೆ ಅಂತ ನಮ್ಮನೆ ಸೊಸೆಯಾಗಿ ತರಲೇಬೇಕಲ್ಲ. ದಣಿಯರೇ, ಎಂತ ಒಳ್ಳೆ ಮನಸ್ಸು ನಿಮ್ಮದು. ಅದು ಆ ಗಂಗು ಜೈಲು ವಾಸ ಸೇರ್ತಾ ಇದ್ದ. ಅವನನ್ನು ದೇವರ ಹಾಗೆ ಬಂದು ಕಾಪಾಡಿದಿರಿ. ಇವತ್ತು ನಮ್ಮ ಮನೆಗೆ ಬಂದು ಈ ಬಡ ಬಾಲಿಗೆ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟು ಚಿರ ಸೌಭಾಗ್ಯವತಿಯನ್ನಾಗಿ ಮಾಡ್ತಾ ಇದ್ದೀರಾ. ನೀವು ನಮ್ಮ ಹಾಗೆಲ್ಲ ಅನ್ಬಾರ್ದು. ನೋಡಿ, ನನ್ನ ತಮ್ಮ ನಾಳೆ ಅಮೆರಿಕದಿಂದ ಬರ್ತಾ ಇದ್ದಾರೆ. ಮದುವೆ ಸಿದ್ಧತೆಯನ್ನು ಮಾಡ್ಕೊಡೋದು. ಹೌದು, ಏನು ಚಿಂತೆ ಮಾಡಬೇಕು. ಬರೋದ್ರೊಳಗಾಗಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಿದ್ಧತೆಯನ್ನು ಮಾಡಿ ನೀವಲ್ಲಿ ಬರೋದಷ್ಟೇ ತಡ. ಆ ನಂತರ ಮದುವೆ ಅರೇಂಜ್ಮೆಂಟ್, ಮದುವೆ ಎಲ್ಲ ಕಾರ್ಯನ ನಾನೇ ಮುಂದೆ ನಿಂತು ಮಾಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ತಾವು ಬಿಡುವರು, ತಾವು ಯೋಗ್ಯರು ಅಂತ ಯಾವುದಕ್ಕೂ ತಿಳಿಬೇಡಿ. ನಮ್ಮಲ್ಲಿ ಶಿಕ್ಷಕರು ನಗುತ್ತಾ ಇರಬೇಕು.
ನಗಿಸ್ತಾನೆ ಇರಬೇಕು. ಹೌದು, ನಾಳೆ ಬೇರಿದೆ, ನಾನಿನ್ನು ಬರ್ಬೋದಾ? ಈಗ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ. ಗೊತ್ತು ಕಣೆ, ನೀವು ಹಾಗೆ ಹೇಳ್ತೀರಂತ. ನೋಡಿ, ಅದಕ್ಕೆಲ್ಲ ಸಮಯ ಮುಂದೆ ಬಹಳಷ್ಟಿದೆ. ಸಂಬಂಧಿಕರು ಬೀಗರು ಕೂತು ಲಾಲಿಯೊಂದಿಗೆ ಹಾಲು ಕುಡಿಯೋದು. ತಿಳಿದೆ ನಿನ್ನ ಬಗ್ಗೆ ತಪ್ಪಾಗಿ ನಾನು ಮಾತನಾಡ್ಬಿಟ್ಟೆ. ನೀನಂತೂ ಕರೆದ್ರೆ ನನಗೆ ಅವರಪ್ಪ ದಿಕ್ಕು. ಇದರಲ್ಲಿ ಯಾವುದು ತಪ್ಪಿಲ್ಲಪ್ಪ. ಎಲ್ಲವೂ ಕೂಡ ಆ ದೇವರ ಪರೀಕ್ಷೆ ಅಷ್ಟೇ. ಅಪ್ಪ, ಎಂಥ ಒಳ್ಳೆ ಸುದ್ದಿ ಬಂತಲ್ಲ. ಬಾ, ಆ ಘಾಟೇಶ್ವರ ದೇವರಿಗೆ ಹೋಗಿ ದರ್ಶನ ಮಾಡಿಕೊಂಡು ಮಂಗಳಾರತಿ ಮಾಡಿಕೊಂಡು ನಂತರ ಮನೆಗೆ ಬರೋಣ. ನಡಿಯಪ್ಪ. ಹೌದಮ್ಮ, ನೀನು ಸುಖದ ಸುಪ್ಪತ್ತಿಗೆ ಏರ್ತೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ. ಮಗಳೇ, ಇನ್ನು ಮುಂದೆ ನಿನ್ನ ಬಾಳು ಬಂಗಾರವಾಗಲಿದೆ, ಬಂಗಾರವಾಗಲಿದೆ. ನಡಿಯಮ್ಮ. ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಗೆ ಹಬ್ಬ, ಎಲ್ಲ ಆಸ್ತಿ ನನ್ನ ಕೈ ಸೇರಾಯ್ತು. ಇನ್ನೇನು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ಬರ್ಲೇ ಇಲ್ಲ. ಯಾರು ನೀವು? ನಾನು ಯಾರಾದರೇನು? ಈ ನಿನ್ನ ಕೈಯಲ್ಲಿರುವ ಸೂಟ್ ಕೇಸನ್ನು ನನಗೆ ಕೊಟ್ಟು ಈ ನಿನ್ನ ಸುಂದರವಾದ ಜೀವವನ್ನು ಉಳಿಸಿಕೊಂಡು ಇಲ್ಲಿಂದ ಹೊರಟು ಹೋಗು. ನನ್ನ ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಆದ್ರೆ ಈ ಸೂಟ್ ಕೇಸ್ ಮಾತ್ರ ನಾನು ಕೊಡೋದು. ಯಾಕಂದ್ರೆ ಎಲ್ಲ ಆಸ್ತಿನ ನನ್ನ ಪ್ರಿಯಕರಿಗೆ ಕೊಡಬೇಕು. ಅದಕ್ಕೆ ನಾನು ಈ ಸೂಟ್ ಕೇಸ್ ಕೊಡೋದಿಲ್ಲ. ದಯವಿಟ್ಟು ಸುಮ್ಮನೆ ಹೊರಟೋಗು. ಶಬಾಷ್. ಯಾರನ್ನು ಕೇಳಿಕೊಂಡಿದ್ದೀರಿ? ಅರೆ ನೀವಾ? ನಾನು ತುಂಬಾ ಹೆದರು ಬಿಟ್ಟಿದ್ದೆ. ಏನ್ರಿ ಈ ತರ ವೇಷದಲ್ಲಿ? ನೋಡು, ಇಂದು ನೀನು ಹೋರಾಡುತ್ತಿರುವುದು ಗೇಂಡಾಮ್ರಗರಂತಿರುವ ಶಿವನ ಎದುರು. ಅದಕ್ಕಾಗಿ ನಿನ್ನ ಬುದ್ಧಿ ಚಾತುರ್ಯಕ್ಕೆ ನಿನ್ನ ಧೈರ್ಯ ಹೇಗಿದೆ ಎನ್ನುವುದನ್ನ ಪರೀಕ್ಷಿಸಲು ಈ ರೀತಿ ಮಾಡಿದೆ ಅಷ್ಟೇ. ಸರಿ ಬಿಡಿ, ಅದೆಲ್ಲ ಇರ್ಲಿ. ಹೌದು, ನೀವು ಈ ರೀತಿ ಬಂದಿದ್ದೀರಲ್ಲ, ಅಕಸ್ಮಾತ್ ಪ್ರೇಮ್ ಬಂದ್ಬಿಟ್ರೆ? ನೋಡು, ಇಂದು ಅವನಿಗೊಂದು ದಾರಿಯನ್ನು ಹುಡುಕಿದ್ದೇನೆ. ಅವನು ಬರುವುದು ಖಚಿತವಾದರೆ ಆ ಸಿಂಧುವಿನ ಅಪ್ಪ ರಾಮಜ್ಜನನ್ನ ಯಮಲೋಕಕ್ಕೆ ಕಳಿಸಿದರೆ ಪ್ರೇಮ ವಿಲವಿಲನೆ ಒದ್ದಾಡಿ ಸಾಯುತ್ತಾನೆ. ಅವನ ಚಿಂತೆಯನ್ನ ಬಿಟ್ಟು ಬಿಡು. ಪ್ಲಾನ್ ಅಂದ್ರೆ ಹಿಂದೆ ನೋಡಿ. ಈ ಕಲಿಯುಗದಲ್ಲಿ ಶಕುನಿ ಅಂದ್ರು ತಪ್ಪಾಗುತ್ತೆ. ಆ ಮಹಾಭಾರತದ ಶಕುನಿ ಬ್ರಹ್ಮಚಾರಿ, ಈಗಿನ ಈ ಶಕುನಿ ಪ್ರೇಮಾಚಾರಿ. ನೀನೇ ನನ್ನ ಪ್ರೇಯಸಿ. ಸರಿ ಆಯ್ತು.
ಆದಷ್ಟು ಬೇಗ ಬಂದ್ಬಿಡ್ತಾನೆ. ಈಗ ಜಸ್ಟ್ ಫೋನ್ ಮಾಡ್ತೀನಿ. ಮದುವೆಗೊಂದು ಬರಲಿಲ್ಲ. ಪುರೋಹಿತರೆ, ಸ್ವಲ್ಪ ನಿಲ್ಲಿ. ಪ್ರೇಮಕ್ಕನವರು ಬರೋದಿದೆ. ಯಾಕೆ ಬಿಕ್ಕಿ ಗಂಗಾಳಾಗಿ ಬಂದಿಯಲ್ಲ, ಏನಾಯ್ತು ವಿಷಯ? ಏನೂ ಇಲ್ಲ ಸೂರ್ಯ. ನಿಮಗಿಲ್ಲಿ ಸಂತೋಷ ಸಂಭ್ರಮ, ಅಲ್ಲಿ ಅನಾಹುತ ನಡೆದಿದೆ. ಏನು ಅನಾಹುತ ಆಗಿತ್ತು ವಿಕ್ಕಿ? ಏನಾಯ್ತು? ನಿನ್ನ ತಮ್ಮ ಬರುತ್ತಿರುವ ಫ್ಲಾಟ್ ಆಕ್ಸಿಡೆಂಟ್ ಆಗಿ ಸುಟ್ಟು ಭಸ್ಮವಾಗಿದೆ. ವಿಕ್ಕಿ, ಈ ಮಾತು ಸತ್ಯವೇನೋ? ನನ್ನ ತಮ್ಮ ಪ್ರೇಮ ಅಪಘಾತದಲ್ಲಿ ಭಸ್ಮವಾಗಿ ಹೋಗ್ಬಿಟ್ಟಿದ್ದು ಸತ್ಯವೇನೋ ವಿಕ್ಕಿ? ಹೌದು ಸೂರ್ಯ, ನಿನ್ನ ತಮ್ಮ ಬರುತ್ತಿರುವ ಆಕ್ಸಿಡೆಂಟ್ ಆಗಿ ಸುಟ್ಟು ಭಸ್ಮವಾಗಿದೆ. ಈ ವಿಷಯ ಕೇಳಿ ನಾನು ಬದುಕಲ್ಲ ಕಣೋ, ನಾನು ಬದುಕಲ್ಲ. ನಾನು ಸಾಯ್ಬೇಕು. ನೋಡು ಸೂರ್ಯ, ನೀನು ತಿಳಿದವನಾಗಿ ಈ ರೀತಿ ಆವೇಶಗೊಂಡರೆ ಈ ರಾಮಜ್ಜನನ್ನ ಮತ್ತು ಮದುಮಗಳನ್ನ ಸಮಾಧಾನ ಮಾಡುವವರು ಯಾರು? ಆದರೂ ಒಡ ಹುಟ್ಟಿದ ಸಾವಿನ ಸುದ್ದಿಯನ್ನು ಕೇಳಿ ನಾನು ಹೇಗೋ ಬದುಕಲಿ, ನಾನು ಹೇಗೋ ಸಮಾಧಾನ ತಂದು ಸಮಾಧಾನ. ಏನಾಯ್ತು ಅಜ್ಜ? ಸಿಂಧು, ಸಿಂಧು, ಏನಾಯ್ತು ಸಿಂಧು? ಏನಾಯ್ತು? ಭಯ್ಯ, ವಿಕ್ಕಿ, ಮೊದಲು ಅಳೋದನ್ನ ನಿಲ್ಲಿಸಿ ಏನಾಯ್ತು ಅಂತ ಹೇಳು. ವಿಕ್ಕಿ, ವಿಷಯ ಏನು ಅಂತ ಹೇಳಪ್ಪ. ನಿನ್ನ ಭಯ ಈಗ ಮಾತನಾಡೋ ಪರಿಸ್ಥಿತಿ ಇಲ್ಲ. ಒಂದು ಕೆಲಸ ಮಾಡು, ಪುರೋಹಿತನ ಕೇಳಿ ನೋಡು. ಪುರೋಹಿತ್ರೆ, ನಡೆದ ಘಟನೆಯನ್ನ ನೀವಾದ್ರೂ ಹೇಳಿ ಸ್ವಾಮಿ. ಗಂಗು ಏನು ಹೇಳೋದು? ನಿನ್ನ ಪ್ರೇಮ ಲೈಟಲ್ಲಿ ಬರ್ಬೇಕಾರೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ಟು ನನ್ನ ಪ್ರಾಣ ಸ್ನೇಹಿತ ಪ್ರೇಮ್ಗೆ ಫ್ಲೈಟ್ ಆಕ್ಸಿಡೆಂಟ್ ಆಯ್ತಾ? ಇವ್ರು ಹೇಳ್ತಾ ಇರೋ ಸತ್ಯ. ಸತ್ಯ ಕಣೋ, ಸತ್ಯ. ಸತ್ಯ. ಓಡಿ ಬಂದಿದ್ದಾನೆ. ನನ್ನ ಪ್ರೇಮ್ಗೆ ಆಕ್ಸಿಡೆಂಟ್. ಈಗ ಆಗಿರೋದೆಲ್ಲ ಆಗೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಅಳ್ತಾ ಇದ್ರೆ ಏನು ಮಾಡೋಕ್ಕಾಗಲ್ಲ. ನೋಡು ಈ ರಾಮಜ್ಜನನ್ನ, ನೋಡು ಈ ಮದುಮಗಳನ್ನ, ನೋಡು ಇವ್ರಿಗೆ ಏನಾದ್ರು ಸಮಾಧಾನ ಮಾಡಿ ಈ ದುಡ್ಡನ್ನ ಕೊಟ್ಟು ಇವರನ್ನ ಕಳಿಸ್ಬಿಡು. ಹಣದಿಂದ ಈ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಪಡೆದುಕೊಳ್ಬಹುದು, ಆದ್ರೆ ಪ್ರೀತಿನಲ್ಲ. ಈಗ ಇವಳು ಕಳೆದುಕೊಂಡಿರೋದು ಪ್ರೀತಿನ ಕಣೋ. ನೀನು ಕೊಡೋ ಹಣದಿಂದ ಸಿಗೋದಕ್ಕೆ ಸಾಧ್ಯನಾ? ವಿಕ್ಕಿ, ನೀನು ಅಣ್ಣನನ್ನ ಕರೆದುಕೊಂಡು ಹೋಗು. ಮುಂದಿನದನ್ನ ನಾನೇ ನೋಡು ಅವರನ್ನೇನಾದ್ರೂ ಸಮಾಧಾನ ಮಾಡಿ ವ್ಯವಸ್ಥೆ ಮಾಡಿ. ನಿಮ್ಮ ಭಯನನ್ನ ನಾನು ಕರ್ಕೊಂಡು ಹೋಗ್ತೀನಿ. ನೋಡಿದೆಯಾ ಗಂಗು? ನೋಡಿದೆಯಾ ಆ ವಿಧಿ ಆಡುವ ವಿಚಿತ್ರ ನಾಟಕ? ಏನಾಯ್ತು? ಮಗಳ ಬಾಳು ಬಾಳು ಬದುಕುವುದಕ್ಕಿಂತ ಸಾಯುವುದು ಲೇಸನವಯ್ಯೋ. ಸಾಯುವುದು ಅಂತ ಬಡವರು ಬದುಕಬಾರದು ಕಣೋ. ಸಮಾಧಾನ ಮಾಡ್ಕೋ ಅಜ್ಜ. ನಿನ್ನ ನೋವೇನಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ಸಾಯೋದು ತುಂಬಾ ಸುಲಭ, ಮತ್ತೆ ಮನುಷ್ಯರಾಗಿ ಹುಟ್ಟೋದು ತುಂಬಾ ಕಷ್ಟ. ಬದುಕಲ್ಲಿ ಬರುವ ಕಷ್ಟಗಳು ಬರ ಸಿಡಿಲೆ ಆಗಿದ್ರು ಅದನ್ನ ಧೈರ್ಯದಿಂದ ಎದುರಿಸಬೇಕೆ ಹೊರತು ಜೀವನಕ್ಕೆ ಹೆದರಿ ಜೀವ ಕಳ್ಕೊಳ್ಬಾರ್ದು.
ಅಜ್ಜ. ನಿಮಗೆ ನಿಮ್ಮ ಮಗಳು ಸಿಂಧು ಹಸೆಮಣಿಯರೇ ಧೈರ್ಯಾಗಿ ಕಂಗೊಳಿಸುವುದೇ ನಿಮ್ಮ ಆಸೆ ಆಗಿದ್ರೆ ಈ ನಿಮ್ಮ ಪಾದದ ಅಣಿಯಾಗಿ ನಾನು ನಿಮ್ಮ ಆಸೆಯನ್ನು ಈಡೇರಿಸ್ತೀನಿ. ಇವಳಿಗೆ ತಕ್ಕ ವರನನ್ನ ಹುಡುಕಿ ಇದೇ ಮದುವೆ ಮಂಟಪದಲ್ಲಿ ಅವಳಿಗೆ ಮದುವೆ ಮಾಡಿಸ್ತೀನಿ ಅಜ್ಜ, ಮದುವೆ ಮಾಡಿಸ್ತೀನಿ. ಕೇಳಿದೆಯಮ್ಮ? ಕೇಳಿದೆಯ ಈ ಮಹಾತ್ಮನಾಡುವ ಮಾತನ್ನ? ನಿನ್ನ ಮಾತಿಗೆ ಎದುರಾಡುವ ಸ್ಥಿತಿ ನನಗಿಲ್ಲಪ್ಪ. ಗಂಗು, ಈ ಜೀವ ಸಾಯುವವರೆಗೂ ನನಗೆ ತೃಪ್ತಿಯಿಂದ ಸಾಯಲು ಅವಕಾಶ ಮಾಡಿಕೊಡೋದು ಹಾಗಿಲ್ಲ ಮಾತಾಡ್ಬೇಡಿ ಅಪ್ಪ. ನಿಮ್ಮ ಆಸೆಯನ್ನ ನಾನು ಖಂಡಿತ ನೆರವೇರಿಸ್ತೀನಿ. ನಾನು ಖಂಡಿತವಾಗಿ ನೆರವೇರಿಸ್ತೀನಿ. ನೋಡಿ ಗಂಗು, ನೀವೆಷ್ಟೇ ಆದ್ರೂ ನಮ್ಮ ಹಿತಚಿಂತಕರು. ನಮ್ಮ ಆಗು ಹೋಗುಗಳ ಬಗ್ಗೆ ಒಳ್ಳೆಯದನ್ನೇ ಭಾವಿಸುವಂತಹ ನೀವು ನನಗೆ ಒಳ್ಳೆಯ ಸ್ನೇಹಿತರು. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನೀವೇ ನನ್ನ ಬಹಳ ಸಂಗಾತಿಯ. ಏನ್ ಹೇಳ್ತಾ ಇದೀಯಮ್ಮ? ಏನ್ ಹೇಳ್ತಾ ಇಲ್ಲ? ಅಜ್ಜ, ಯಾಕೆ ಈ ಥರ ಆವೇಶ ಪಡ್ತೀರಾ? ಭಾರತ ದೇಶ, ಭಾರತ ನಾರಿ, ಭಾರತದ ಹೆಣ್ಣು ಎಂದಿಗೂ ಹಸನ್ಮುಖಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಪುರೋಹಿತ್ರೆ, ಮಾಂಗಲ್ಯ ಕೊಡಿ. ಇದು ಸಪ್ತಪದಿ, ಇದು ಸಪ್ತಪದಿ, ಈ ಏಳು ಹೆಜ್ಜೆಗಳ ಸಂಗಮ, ಈ ಏಳು ಹೆಜ್ಜೆಗಳ ಸಪ್ತಪದಿ, ಇದು ಸಪ್ತಪದಿ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮ್ಮ ಆಶೀರ್ವಾದ ಏನಪ್ಪ? ಜೊತೆಯಾಗಿ ನಾವು ಅಜ್ಞಾನದಿಂದ, ಜೊತೆಯಾಗಿ ನಾವು ಅಜ್ಞಾನದಿಂದ ಸುಖವಾಗಿ ಬಾಳುವೆನು. ಸಪ್ತಪದಿ, ಇದು ಸಪ್ತಪದಿ. ನೀವೆಂಥ ಕರುಣಾಮೂರ್ತಿ ಎಂದು ನನಗೆ ಚೆನ್ನಾಗಿ ಗೊತ್ತಪ್ಪ, ಚೆನ್ನಾಗಿ ಗೊತ್ತು. ನೋಡು, ಇವತ್ತು ನನ್ನ ಮಗಳನ್ನು ನಿನ್ನ ಮಡಿಲಿಗೆ ಹಾಕ್ತಾ ಇದ್ದೀನಿ. ಇನ್ನು ಮುಂದೆ ಇವಳಿಗೆ ನೀನೇ ತಂದೆ, ತಾಯಿ, ಬಂಧು ಬಳಗ ಎಲ್ಲವೂ ನೀನೇ ಗಂಗು, ಎಲ್ಲವೂ ನೀನೇ. ಮಗಳೇ,
ಯಾರ್ಯಾರ ಮೇಲೆ ಬಂದವರು ಯಾರು ಪ್ರೀತಿ ಸೇವಾ ವಿಧಿಯ ನಾಟಕ ವಿಧಿಯ ನಾಟಕ ಎಂತ ಮಾಡುವುದುಂಟು ಮಾರಾಯ. ಆ ನನ್ನ ಮಕ್ಕಳ ಕಾಲಗತಿಲ್ಲ, ನನಗೆ ಇಲ್ಲಿ ಬದುಕುವ ಅರ್ಹತೆ ಇಲ್ಲ ಆಗ್ಬಿಟ್ಟಿದ್ದೆ. ನಾನು ಪ್ರೀತಿ ಮಾಡಿದ ಆ ಸಂಗಿಗೆ ಆ ನನ್ನ ಮಕ್ಕಳು ಲವ್ ಲೈನ್ ಹೊಡಿತಾ ಇದ್ದ. ಹೇಗಾದರೂ ಮಾಡಿ ಆ ನನ್ನ ಮಕ್ಕಳಿಗೆ ಮೋಸ ಮಾಡಿ ಇವಳನ್ನ ಪಟಾಯಿಸ್ಕೊಂಡು ಮಂಗಳೂರಿಗೆ ಹೋಗಿ ಅವಳಿಗೆ ಬಂಗಡೆ ಮೀನನ್ನು ತಿನ್ನಿಸ್ದೆ ಹೋದ್ರೆ ನಾನು ನಮ್ಮ ಅಪ್ಪ ಹುಟ್ಟಿದವನೇ ಅಲ್ಲ ನೋಡಿ. ಆದ್ರೆ ಅಲ್ಲಿ ಕಾಗಲಿ ಸಿಮೆಂಟ್ ಸಿಗುವುದಿಲ್ಲ, ಅಲ್ಲಿ ಸಿಗೋದು ಬಂಗಡಿ ಇಸುವಣಿ ಮಾತ್ರ. ಆದ್ರೆ ಹೆಂಗ್ ಮಾಡಿ ಕರ್ಕೊಂಡ್ಬೇಕಾಯ್ತು ಒಂದು ಅರ್ಥ ಆಗ್ತದೆ. ಅಲ್ಲ ಅವಳನ್ನು ಹೋಗ್ತೀನಿ, ನೀನು ಮಂಗಳೂರಿಗೆ ಬರ್ತೀಯೋ ಇಲ್ಲವೋ? ಇಲ್ಲ ಅಂತೇಳಿದ್ರೆ ನನ್ನ ಹಾರ ನನಗೆ ಕೊಟ್ಟು ಬಿಡು, ನೀ ಬೇಕಾದ್ರೆ ಅವ್ರ ಸಂಗ ಸತ್ತು ಬಿಡು. ಯಾಕೆ ಗೊತ್ತುಂಟಾ, ಈ ಹುಡುಗಿಯರು ಇದ್ರ ಸಲುವಾಗಿ ನಾವು ಹೆಚ್ಚು ತಲೆ ಕೆಡಿಸಿಕೊಂಡು ಬಿಟ್ರೆ